ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ವಿಡಿಯೋ ಮಾಡ್ತಿರೋದೇನೆಂದರೆ ಇವತ್ತು 2024 ಲಾಸ್ಟ್ ಡೇ ನ್ಯೂ ಇಯರ್ ಸೆಲೆಬ್ರೇಷನ್ ಇವತ್ತು ನೈಟ್ ನಡೆಯುತ್ತೆ. ಸೊ ಹಾಗಾಗಿ ಮಾಡ್ತಾಯಿದ್ದೀನಿ. ಎಲ್ರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ನಾಳೆ ನಾನು ಅಪ್ಲೋಡ್ ಮಾಡಿದಾಗ 2025 ಆಗಿರುತ್ತೆ. ಹಾಗಾಗಿ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ನಾವು ನ್ಯೂ ಇಯರ್ನ ಹೇಗೆಲ್ಲ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ನೀವು ನೋಡಬೇಕಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ನ್ಯೂ ಇಯರ್ಗೆ ಪ್ರಿಪ್ರೇಷನ್ ನಡೀತಾ ಇದೆ. ಮಟನ್ ಬಿರಿಯಾನಿ ಚಿಲ್ಲಿ ಚಿಕನ್ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ ಈಗ ಎಲ್ಲನೂ. ಇವಾಗ ಬಿರಿಯಾನಿ ಮಾಡೋಕ್ಕೆ ಚಿಲ್ಲಿ ಚಿಕನ್ ಮಾಡೋಕ್ಕೆ ಎಲ್ಲನೂ ಕಟ್ ಮಾಡ್ಕೋಬೇಕು. ನೀನು ಕೆಲಸ ಮಾಡ್ಬೇಕೀಗ. ನಡೀತಾ ಇದೆ ಪ್ರಿಪ್ರೇಷನ್. ಮಾಡೋಣ. ಚಾಕಿರೋದು ಎರಡಲ್ಲ. ನಮ್ಗೆ ಇಷ್ಟೊಂದು ಫಾಸ್ಟಾಗೆಲ್ಲ ಈರುಳ್ಳಿ ಕಟ್ ಮಾಡೋಕ್ಕೆ ಬರಲ್ಲ. ಕಟಿಂಗ್ ನಡೀತಾ ಇದೆ. ಇನ್ನೂ ಮಟನ್ ಬಿರಿಯಾನಿ ಮಾಡಿ ಚಿಲ್ಲಿ ಚಿಕನ್ ಮಾಡೋದು ಯಾವಾಗ? ಇನ್ನೂ ಟೈಮ್ ಇದೆ. ನ್ಯೂ ಇಯರ್ 12 o'clock ಅಲ್ವಾ? ಇಷ್ಟೊಂದು ಫಾಸ್ಟಾಗೆಲ್ಲ ಕಟ್ಟೆ ಮಾಡಲ್ಲ ನಾನು. ನಮ್ಮ ಅಮ್ಮನ ಕಂಡೀಷನು ನೀನು ಪೂಜೆ ಸಾಮಾನು ತರಂಗಿಲ್ಲ ಮನೆಗೆ. ಏನಾರ ಅಕ್ಕ ನೀವು ಮಾಡ್ತಿರೋ ಥರ ಕಟ್ ಮಾಡಿದ್ರೆ ಆ ಥರ ಮಾಡೋಕ್ಕೆ ಟ್ರೈ ಮಾಡಿಲ್ಲ. ಮಾಮೂಲಿ ಥರ ಕಟ್ ಮಾಡ್ಬೇಕಾರೇನೆ ಎಬ್ಬರಳ್ದು ಉಗುರು ಕಟ್ ಮಾಡ್ಕೊಂಡಿದ್ದೀನಿ ನಾನು. ನಮ್ಮಮ್ಮ ಈರುಳ್ಳಿನ ಕಟ್ ಮಾಡ್ಸಲ್ಲ. ಫಸ್ಟ್ ಹೋಗಿ ಚಿಕನ್ ತಗೊಬರ್ರಪ್ಪ. ಏನ್ ತರ್ಬೇಕೆಲ್ಲ ತಂದೈತಲ್ಲ. ಕೆಳಗಡೆ ಎಲ್ಲ ಕಟ್ಟಿಂಗ್ ನಡೀತಾ ಇದೆ. ಇಲ್ಲಿ ಬಿರಿಯಾನಿ ಮತ್ತು ಚಿಲ್ಲಿ ಚಿಕನ್ ಮಾಡೋಕ್ಕೆ ಎಲ್ಲ ಐಟಮ್ ತಂದಿಟ್ಟಿದ್ದಾರೆ. ಕತ್ಲೆ ಏನೂ ಕಾಣಿಸ್ತಾ ಇಲ್ಲ. 12 o'clockಗೆ ಕೇಕ್ ಕಟ್ ಮಾಡಬೇಕು. ಸೊ ಅಲ್ಲಿ ಗಂಟ ಟೈಮ್ ಪಾಸ್ ಮಾಡೋಕ್ಕೆ ಮಟನ್ ಬಿರಿಯಾನಿ ಮತ್ತು ಚಿಲ್ಲಿ ಚಿಕನ್ ಎಲ್ಲ ಇವಾಗ ರೆಡಿ ಮಾಡ್ತಾಯಿದ್ದಾರೆ. ಕೆಳಗಡೆ ಎಲ್ಲ ಕಟ್ಟಿಂಗ್ಸ್ ನಡೀತಾ ಇದೆ. ಇವಾಗೆಲ್ಲ ಮೇಲ್ಗಡೆ ಅಡುಗೆ ಮಾಡಬೇಕು. ಫೈರ್ ಕ್ಯಾಂಪ್ ಹಾಕೋ ಪ್ಲ್ಯಾನ್ ಇದೆ. ನೋಡೋಣ. ಪ್ಲ್ಯಾನ್ ಏನೇನೋ ಇತ್ತು, ಸ್ವಲ್ಪ ಚೇಂಜಸ್ ಆಗಿದೆ. ಹೆಂಗೆ ನಡೆಯುತ್ತೋ ಗೊತ್ತಿಲ್ಲ. ಎಲ್ರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ನಾವು ಪುಣ್ಯವ್ರ ಬಾವವ್ರ ಮನೆ ಹತ್ರ ಬಂದು ನ್ಯೂ ಇಯರ್ ಮಾಡ್ತಿದ್ದೀವಿ. ಪ್ರತಿ ವರ್ಷ ನಾನು ನನ್ನ ತಂಗಿ ಇಬ್ಬರೇ ನೈಟ್ 12 o'clock ಗಂಟ ಅಲಾರಾಮ್ ಇಟ್ಕೊಬಿಟ್ಟು ಎದ್ಬಿಟ್ಟು 1/2 kg ಕೇಕ್ ತಂದ್ಬಿಟ್ಟು ಕಟ್ ಮಾಡ್ಕೊಂಡು ಇಬ್ಬರೇ ತಿಂದ್ಬಿಟ್ಟು ಮಲ್ಕೊತಾ ಇದ್ವಿ. ಸೊ ಇವಾಗ ಈ ಏರಿಯಾದವ್ರ ಜೊತೆ ಎಲ್ಲ ಸೇರಿ ಸೆಲೆಬ್ರೇಷನ್ ಮಾಡ್ತಿದ್ದೀವಿ. ಸಾಂಗ್ ಎಲ್ಲ ಹಾಕೊಂಡು ಡ್ಯಾನ್ಸ್ ಎಲ್ಲ ಮಾಡೋ ಪ್ಲ್ಯಾನ್ ಇತ್ತು. ಇನ್ನೂ ಅದೇನಕ್ಕೂ ರೆಡಿ ಮಾಡ್ಕೊಂಡಿಲ್ಲ. ರೆಡಿ ಆದರೆ ಅಕಸ್ಮಾತ್ ಲಾಗಲ್ಲಿ ಬರುತ್ತೆ. ಇಲ್ಲಾಂದರೆ ಏನು ನಡೆಯುತ್ತೆ ಅದು ಮಾತ್ರ ಲಾಗಲ್ಲಿ ಬರುತ್ತೆ. ಕುಕ್ ಮಾಡ್ತೀರಾ ಮೇಡಮ್? ಇವರೇ ಬಿರಿಯಾನಿ ಚಿಲ್ಲಿ ಚಿಕನ್ ಎಲ್ಲ ಮಾಡ್ತಾಯಿರೋದು. ಮಟನ್ ರೆಡಿ ಆಗಿದೆ. ಬರಲಿ ಒಂದೊಂದೇ ಐಟಮ್. ಅಲ್ಲೇ ಮಾಡ್ಕೋ ಅಲ್ಲೇ. ಇವಾಗ ಅಡುಗೆ ಮಾಡ್ತಾ ಇರೋದೆ ತಿಂತಾ ಇರೋದೆ. ಒನ್ ಮೋರ್ ಅಂತ ಇರೋದೆ. ವಿಡಿಯೋ ಮಾಡಿ ಮಟನ್ ಬಿರಿಯಾನಿ ಮಾಡುವ ವಿಧಾನನ ಅವರು ಹೇಳ್ತಾರೆ. ಕೇಳಿಸ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಟೇಸ್ಟ್ ಹೆಂಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಈಗ ಎಣ್ಣೆ ಹಾಕಿದ್ದಾರೆ. ಇವಾಗ ತುಪ್ಪ ಹಾಕ್ತಿದ್ದಾರೆ. ತುಪ್ಪ ಹಾಕಾದ್ಮೇಲೆ ನೆಕ್ಸ್ಟ್ ಏನು ಹಾಕ್ತಾರೆ ಹೇಳ್ತೀನಿ. ಇವಾಗ ಆನಿಯನ್ನ ಆ್ಯಡ್ ಮಾಡ್ತಾ ಇದ್ದಾರೆ. ಆನಿಯನ್, ಟೊಮೆಟೊ, ಕ್ಯಾಪ್ಸಿಕಮ್ ಇದೆಯಾ? ಕ್ಯಾಪ್ಸಿಕಮ್ ಇಲ್ಲ, ಗ್ರೀನ್ ಚಿಲ್ಲಿ. ಆನಿಯನ್, ಟೊಮೆಟೊ, ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡ್ತಾ ಇದ್ದಾರೆ. ಅದು ಒಟ್ಟಿಗೆ ಸರಿ ಥರ ಅಣ್ಣ ಮಾಡ್ತಾ ಇದ್ದಾರೆ ಅನ್ಕೋಬೇಡಿ. ಅಣ್ಣ ಓನ್ಲಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಪ್ರಿಪೇರ್ ಮಾಡ್ತಿರೋದು ಅವರು. ಮಟನ್ ಫ್ರೈ ಮಾಡ್ತಿದ್ದಾರೆ. ಇದೆಲ್ಲ ನೀಟಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಟ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಾರೆ. ನಾನೇ ಮುಂಚೆ ಹೇಳ್ತಿದ್ದೀನಿ, ಹಾಕಕ್ಕೆ ಮುಂಚೆ ಏನು ಹಾಕ್ತಾರೋ ಗೊತ್ತಿಲ್ಲ. ಈಗ ಸೊಪ್ಪುಗಳು ಆ್ಯಡ್ ಮಾಡ್ತಿದ್ದಾರೆ. ಪುದೀನ, ಸಾಂಬಾರು ಸೊಪ್ಪು, ಆಮೇಲೆ ಅದೇನು ಮೆಂತ್ಯ ಸೊಪ್ಪು, ಇದು ಮೂರನ್ನು ಆ್ಯಡ್ ಮಾಡ್ತಿದ್ದಾರೆ. ಮಿಕ್ಸ್ ಮಾಡಿ ಅಣ್ಣ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿ. ಅಯ್ಯೋ ಸಮಾಧಾನ. ಹಾಕಿ ಒಟ್ಟಿಗೆ ಹಾಕ್ಬಿಡಿ. ಈಗ ಟೊಮೆಟೊ ಆ್ಯಡ್ ಮಾಡ್ತಿದ್ದಾರೆ. ಏನಾಗಲ್ಲ ಬಿಡಿ. ಟೊಮೆಟೊ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಏನಂತ ನಮ್ಮ ಕುಕ್ ಮಾಡೋರು ಬಂದು ಹೇಳ್ತಾರೆ. ಟೊಮೊಟೊ ಪೇಸ್ಟು ಹಾಕ್ತಿದ್ರಾ? ಟೊಮೊಟೊ ಆದಮೇಲೆ ಸ್ವಲ್ಪ ಟೊಮೆಟೊ ಪೇಸ್ಟು ಹಾಕೋಬಿಡಿ. ಟೊಮೆಟೊ ಹಾಕಿ ಟೊಮೆಟೊ ಪೇಸ್ಟ್ 1 ಜಾರು, ಈರುಳ್ಳಿ ಪೇಸ್ಟ್ 1 ಜಾರ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಮ್ಮ ಕುಕ್ ಹೇಳ್ತಿದ್ದಾರೆ. ಅದನ್ನು ಹಾಕ್ಕೊಳ್ಳಿ. 1-2-3 ಸ್ಪೂನ್ ಖಾರದ ಪುಡಿ ಆ್ಯಡ್ ಮಾಡ್ಕೊಳ್ಳಿ. ನಾವು 3 kg ಮಟನ್ಗೆ ಹಾಕ್ತಾಯಿದ್ದೀವಿ. ನೀವು ಎಷ್ಟು kg ಮಟನ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್. ಅಕ್ಕ 2 ಸ್ಪೂನ್ ಅಂದ್ಬಿಟ್ಟು ಎಷ್ಟು ಸ್ಪೂನ್ ಅಕ್ಕಿ ಹಾಕಿದ್ರಕ್ಕ? 10 ಕೇಳಿಸ್ಕೊಂಡ್ರಲ್ವ ನಮ್ಮ ಕುಕ್ ಕೇಳಿದ್ನ. ಮಿಕ್ಸ್ ಆಗ್ತಾ ಇದೆ.
ಎಲ್ಲ ಮಸಾಲೆ ಹಾಕಾದ್ಮೇಲೆ ಕಿಚನ್ ಕಿಂಗ್ ಅಂತ ಮಸಾಲೆ ಬರುತ್ತೆ, ಅದನ್ನು ಆ್ಯಡ್ ಮಾಡಿ. ಕಿಚನ್ ಕಿಂಗ್ ಹಾಕಿದ್ಮೇಲೆ ಕಸ್ತೂರಿ ಮೇಥಿ ಆ್ಯಡ್ ಮಾಡ್ತಿದ್ದಾರೆ. ಕಿಚನ್ ಕಿಂಗು ನಾನು ಪೌಡ್ರು ಕೇಳ್ತಿರೋದು ಫಸ್ಟ್ ಟೈಮು, ನಿಮಗೂ ತೋರಿಸ್ತೀನಿ ತಾಡಿರಿ. ಇದೆ ಈ ಮಸಾಲೆ. ಅರಿಶಿನ ಪುಡಿ ಆ್ಯಡ್ ಮಾಡ್ಕೊಳ್ಳಿ ಗೈಸ್. 1/2 ಲೀಟರ್ ಮೊಸರನ್ನ ಆ್ಯಡ್ ಮಾಡ್ತಾ ಇದ್ದೀವಿ. 1/2 ಲೀಟರ್ ಮಟನ್ನ ಆ್ಯಡ್ ಮಾಡ್ತಾ ಇದ್ದಾರೆ ಇವಾಗ. ನಾನಿಲ್ಲಿ ಲಾಗ್ ಮಾಡ್ತಿದ್ರೆ ಇಲ್ಲೊಬ್ರು ಸ್ಲೋಮೋ ವಿಡಿಯೋ ಮಾಡಿಕೊಂಡು ಟಾರ್ಚರ್ ಕೊಡ್ತಾ ಇದ್ದಾರೆ ಅವ್ರಿಗೆ. ಮಟನ್ ಅಣ್ಣ ಮಟನ್ ತಿರುಗಿಸಿ. ಬೆಂದಿದೆ. ಇದು ಬಿರಿಯಾನಿಲೂ ಬೇಯುತ್ತಲ್ಲ. ಸ್ಲೋಮೋ ವಿಡಿಯೋ ಮಾಡೋರು ಇವರೇ. ಅವ್ರು ಇನ್ಸ್ಟಾಗ್ರಾಮ್ಗೆ ಹಾಕೋಕ್ಕೆ, ನಾವು ಯೂಟ್ಯೂಬ್ ಬ್ಲಾಗ್ಗೆ ಇಲ್ಲ. ಸಾಲ್ಟು ಆ್ಯಡ್ ಮಾಡ್ತಾ ಇದ್ದಾರೆ ಇವಾಗ. ಆಮೇಲೆ ಅದನ್ನ ಹೇಳಿಲ್ಲ ಅನ್ಕೊಂಬಿಟ್ರೆ. ರುಚಿಗೆ ನಿಮ್ಗೆ ಎಷ್ಟು ಬೇಕಷ್ಟು ಸಾಲ್ಟ್ ಹಾಕೊಳ್ಳಿ. ವಾಟರ್ ಆ್ಯಡ್ ಮಾಡ್ತಾ ಇದ್ದಾರೆ. ವಾಟರು ಆ್ಯಡ್ ಮಾಡಿ ಕುದಿ ಬಂದಮೇಲೆ ಅಕ್ಕಿನ ಆ್ಯಡ್ ಮಾಡ್ತಾರೆ. ಲೆಮನ್ ಆ್ಯಡ್ ಮಾಡ್ತಿದ್ದಾರೆ. 1 ಅಥವಾ 2, 3 ಲೆಮನ್ ಆ್ಯಡ್ ಮಾಡ್ಕೋಬೇಕಂತೆ. ತಿರುಗಿಸಿ ಅಣ್ಣ, ತಿರುಗಿಸಿ. ಎಷ್ಟು ಬೇಗ ಬರ್ತಾ ಇದ್ದಾರೆ ನೋಡಿ ಇವರು, ಎಷ್ಟು ಬೇಗ ಬರ್ತಾ ಇದ್ದಾರೆ ಅಂತ ಹೇಳಿ ಅಣ್ಣ. ನಮ್ಮ ಅಣ್ಣ ಹೇಳ್ತಾರೆ ಇವಾಗ ವಿಡಿಯೋ ಆಫ್ ಮಾಡಿದ್ರೆ ಮಾತಾಡೋದಂತೆ, ವಿಡಿಯೋ ಆನ್ ಮಾಡಿದ್ರೆ ಮಾತಾಡಲ್ವಂತೆ. ಇದು ನಾನು ಹಾಕ್ತೀನಿ ಪಕ್ಕ. ನೋಡಿ ಒಂದ್ಸಲ ವಿಡಿಯೋ ಆನ್ ಮಾಡಿಲ್ಲ ಅಂತ ರೆಕಾರ್ಡ್ ಮಾಡ್ತೀನಿ ನೋಡಿ ಗೈಸ್. ಇವ್ರನ್ನ ಅಣ್ಣ ಅಂತೀನಿ, ಅವ್ರನ್ನ ಅಕ್ಕ ಅಂತೀನಿ. ಸೊ ಇವರಿಬ್ರು ಗಂಡ ಹೆಂಡ್ತಿ. ಕ್ಲಾರಿಟಿ ತಗೋಬಿಡಿ. ಇವ್ರು ಏನಂತ ಅವ್ರಿಗೆ ಗೊತ್ತಾ, ಅಣ್ಣ ಅಕ್ಕ ಅಂದ್ಬಿಟ್ಟು ನಾವಿಬ್ರನ್ನ ಗಂಡ ಹೆಂಡ್ತಿ ಅಂತ ತೋರಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇವರು ಅವ್ರ ಹಸ್ಬೆಂಡು, ಇವರು ವೈಫು. ಇವಾಗ ನೀರು ಚೆನ್ನಾಗಿ ಕುದಿ ಬಂದಿದೆ. ಈಗ ಬಾಸುಮತಿ ರೈಸ್ನ ಆ್ಯಡ್ ಮಾಡ್ತಾ ಇದ್ದಾರೆ. ಬಾಸುಮತಿ ರೈಸ್ ಆ್ಯಡ್ ಮಾಡ್ತಾ ಇದ್ದಾರೆ ಈಗ. ಅಣ್ಣ ಒಂದೇ ಸಲ ಹಾಕಂಗಿಲ್ಲ, ಹಾಕ್ತಾರೆ ನೋಡಿ ಈಗ ಅಕ್ಕ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಒನ್ ಮೋರ್ ಅಂತ ಇರಿ. ಚಟಪಟ ಒನ್ ಮೋರ್ ಅಂತ ಇರೋದೆ. ಮಟನ್ ಬಿರಿಯಾನಿ ಯಾವ ಸ್ಟೈಲಾಗ ಬಿರಿಯಾನಿ? ನಮ್ಮ ದಿವ್ಯಾಕನ್ ಸ್ಟೈಲ್. ಮಾಡಿ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ಗೈಸ್. ತಿರುಗಿಸಿ ಅಣ್ಣ. ಈಗ ಅಕ್ಕಿ ಹಾಕಿದ್ಮೇಲೆ ಕೂತ್ಕೊತವ್ರೆ ನಮ್ಮ ಅಣ್ಣ, ಬರೀ ಕೂತ್ಕೊಳ್ಳೋದೇ ನೋಡ್ತವ್ರೆ. ರೈಸ್ ಹಾಕಿದ್ಮೇಲೆ ತಿರುಗ್ಬೇಕು. 60 ದಿನ ಆಯ್ತಂತೆ ಚಿಕನ್ ತಿಂದು. ಯಾರ ಕೈಲಿ ಸಾಧ್ಯ ಆಗುತ್ತೆ? ನಮ್ಮ ಕೈಲಂತೂ ಆಗ್ತಾ ಇರಲಿಲ್ಲ. ಇವತ್ತು ಅವ್ರಿಗೆ ಟೇಸ್ಟ್ ನೋಡ್ಬಿಟ್ಟು ಬೇಗ ತಿನ್ಬೇಕನ್ಸಿದೆ. 60 ದಿನ ಆಗಿದೆ. ಅಣ್ಣ ಇರ್ತೀರಾ ನೀವು 60 ದಿನ? ಆದರೆ ನಿಜ ಹೇಳಿ ಅಣ್ಣ, ವಿಡಿಯೋ ಮಾಡ್ತಿಲ್ಲ ಅಣ್ಣ, ಪ್ಲೀಸ್ ರಿಯಾಕ್ಟ್ ಮಾಡಿ. 60 ದಿನ ಹೆಂಗಪ್ಪ ಇರೋದು ಚಿಕನ್ ಬಿಟ್ಬಿಟ್ಟು? ಆಗದೇ ಇರೋ ಮಾತು. ಈಗ ರೈಸ್ ಆ್ಯಡ್ ಮಾಡಿ ಕುದೀತಾ ಇದೆ. ಇವಾಗ ದಮ್ ಕಟ್ಟಬೇಕು. ದಮ್ ಕಟ್ಟಿದ್ರೆ ಬಿರಿಯಾನಿ ರೆಡಿ. ಇವಾಗ ಇಲ್ಲಿ ಚಿಲ್ಲಿ ಚಿಕನ್ಗೆ ರೆಡಿ ಮಾಡ್ಕೊತಾ ಇದ್ದಾರೆ. ಚಿಲ್ಲಿ ಚಿಕನ್ ಮಾಡೋದು ಹೇಳ್ಕೊಡ್ತಾರೆ. ಫಸ್ಟು ಕಾರ್ನ್ಫ್ಲೋರ್ ಹಾಕೊಳ್ಳಿ. ಚಿಲ್ಲಿ ಚಿಕನ್ ನಿಜವಾಗ್ಲೂ ಟ್ರೈ ಮಾಡಿ, ಸೂಪರಾಗಿರುತ್ತೆ. ಕಾರ್ನ್ಫ್ಲೋರ್ ಆ್ಯಡ್ ಮಾಡಿದ್ರು. ಖಾರದ ಪುಡಿ ಆ್ಯಡ್ ಮಾಡ್ಕೊಳ್ಳಿ, ನಿಮ್ಗೆ ಎಷ್ಟು ಖಾರ ಬೇಕಷ್ಟು. ಬಿರಿಯಾನಿ ರೆಡಿ. ಮೊಟ್ಟೆ ಆ್ಯಡ್ ಮಾಡ್ಕೊಳ್ಳಿ. ಎಷ್ಟು ಹಾಕ್ತಿದ್ದೀರಕ್ಕ ಮೊಟ್ಟೆ? ನೀಟಾಗಿ ಓಪನ್. ಮೊಟ್ಟೆ ಆ್ಯಡ್ ಮಾಡ್ಕೊಳ್ಳಿ. ಗ್ರೀನ್ ಚಿಲ್ಲಿ ಆ್ಯಡ್ ಮಾಡಬೇಕು. ಸೋಯಾ ಸಾಸು. ಗ್ರೀನ್ ಚಿಲ್ಲಿ ಹಾಕೊಂಡ್ಮೇಲೆ ಸೋಯಾ ಸಾಸು ಮತ್ತು ಗ್ರೀನ್ ಚಿಲ್ಲಿ ಆ್ಯಡ್ ಮಾಡ್ಕೊಂಡ್ಮೇಲೆ ಸಾಲ್ಟ್ ಹಾಕ್ಕೋಬೇಕು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ. ಎಷ್ಟು ಜನ ಕೇಳೋದು ನನ್ನ ಲಾಗ್ ನೋಡಿ. ಓಕೆ ಡನ್. ಚಿಕನ್ ಆ್ಯಡ್ ಮಾಡ್ಕೊಳ್ಳಿ. ಮಸಾಲಾನ ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ನಿಧಾನ ಆಗೋಯ್ತಲ್ಲ ವಾಯ್ಸು. ಆಯಿತು, ಮಾಡಿದ್ದೀನಿ. ಚಿಕನ್ ನೀಟಾಗಿ ಮ್ಯಾರಿನೇಟ್ ಆದಮೇಲೆ ಎಣ್ಣೆಗೆ ಬಿಟ್ಟು ಕಾಯಿಸ್ಕೊಂಡಾದ್ಮೇಲೆ
ಅವಳ ಹೆಸರು ಕೆಂಚಿ ಅಂತೆ. ನಿಮ್ಮ ಹೆಸರು? ನೀವು ಒಂದು ಕತೆ ಮಾಡ್ತೀವಿ. ಚಿಕನ್ನ ನೀಟಾಗಿ ಮ್ಯಾರಿನೇಟ್ ಮಾಡಿಕೊಂಡು ಆಮೇಲಿಂದ ಕಬಾಬ್ ಥರ ಬೇಯಿಸ್ಕೋಬೇಕು ಫಸ್ಟು. ಅದು ಮ್ಯಾರಿನೇಟ್ ಹಾಕಿಬಿಟ್ಟು ನೆಕ್ಸ್ಟು ಕಾರ್ನ್ಫ್ಲೋರ್ನ ಸಪ್ರೇಟಾಗಿ ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಅದು ಗ್ರೇವಿ ಮಾಡಬೇಕಾದ್ರೆ ಮಧ್ಯದಲ್ಲಿ ಆ್ಯಡ್ ಮಾಡಬೇಕು. ಫಾಸ್ಟಾಗಿ ಬಿಡಬೇಕು. ಒಂದು ಟ್ರಿಪ್ಪು ಮ್ಯಾರಿನೇಟ್ ಆಗಿರೋದನ್ನ ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು. ಮ್ಯಾರಿನೇಟ್ ಅಂತ್ಯಾಕ್ಷರಿ ಯಾರಿಂದ ಪ್ರಾರಂಭವಾಗುತ್ತಿದೆ? ನಿಮ್ಮಿಂದ. ಅಂತ್ಯಾಕ್ಷರಿ ನಡೀತೈತೆ ಐತೆ. ವೀರರಲ್ಲಿ ವೀರ. ಚಿಲ್ಲಿ ಚಿಕನ್ ಫ್ರೈಗೆಲ್ಲ ರೆಡಿ ಆಗಿದೆ. ಇಲ್ಲಿ ಕಬಾಬ್ ಬೇಕಿದೆ. ಓ ಸಾಕು ನಿಲ್ಸ್ರಪ್ಪ. ಈಗ ಕಬಾಬ್ 1 ರೌಂಡ್ ಬೇಯಿಸ್ಕೊಂಡಿದೀವಿ. ನ್ಯೂ ಇಯರ್ಗೆ ಇನ್ನು 2 hours ಟೈಮ್ ಇದೆ. ಆಡ್ರೋ ಮುಸ್ಲಿಂ ಚಟ್ನಿಗೆ ರೆಡಿ ಆಗಿದೆ. 10:30 ಆಗಿದೆ ಟೈಮು. ಇನ್ನೂ ಅಡುಗೆನೇ ರೆಡಿ ಆಗಿಲ್ಲ. ಈಗ ಚಿಲ್ಲಿ ಚಿಕನ್ನ ಮಾಡಿಬಿಟ್ಟು ತಿಂತಾರದು ಎಲ್ಲರೂ. ಎಣ್ಣೆ ಹಾಕಿದ್ದಾರೆ ಇವಾಗ. ಇದರಲ್ಲಿ ಈರುಳ್ಳಿ, ಕ್ಯಾಪ್ಸಿಕಮ್, ಗ್ರೀನ್ ಚಿಲ್ಲಿ ಮತ್ತೆ ಇನ್ನೇನಿದೆ ಅಷ್ಟೇ. ಅದು 3 ಒಗ್ಗರಣೆಗೆ ಈಗ ಹಾಕದೆ. ಸೈಡ್ ಬರೀ ಈಗ ಅಕ್ಕ ಬಿದೈತೈತೆ. ಆ ಕಡೆ ಚಲೋಗ್ತೈತೆ. ಈಗ ಫ್ರೈ ಮಾಡ್ಬೇಕು ನೀಟಾಗಿ. ಫ್ರೈ ಆಗ್ತಿದೆ. ಈಗ ಫ್ರೈ ಮಾಡ್ಕೊಂಡಾದ್ಮೇಲೆ ಚಿಕನ್ ಆ್ಯಡ್ ಮಾಡಬೇಕು. ಸಾಲ್ಟ್ ಹಾಕಾಯ್ತು. ಈಗ ಕಸ್ತೂರಿ ಮೇಥಿ ಆ್ಯಡ್ ಮಾಡಬೇಕು. ತುಂಬ ಬೇಗ ಕಸ್ತೂರಿ ಮೇಥಿ ಆ್ಯಡ್ ಮಾಡ್ತಿದ್ದಾರೆ. ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಈಗ ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡಿದ್ರೆ ಇಲ್ಲ ಹಾಕ್ಬೇಕು. ಈಗಲೇ ಸೋಯಾ ಸಾಸ್ ಆ್ಯಡ್ ಮಾಡ್ತಿದ್ದಾರೆ. ಸೋಯಾಬೀನ್ ಆಗಿದೆ. ಈಗ ಕೆಚಪ್ಪ ಸ್ವಲ್ಪ ಕೆಚಪ್ ಆ್ಯಡ್ ಮಾಡ್ತಿದ್ದಾರೆ. ಕೆಚಪ್ ಟೇಸ್ಟಿಗೆ. ಆಮೇಲೆ ಈಗ ಗ್ರೀನ್ ಚಿಲ್ಲಿ ಸ್ವಲ್ಪ ಹಾಕ. ಖಾರ ಅಂತಿದ್ದಾರೆ, ಸ್ವಲ್ಪನೇ ಹಾಕಿ. ಕಾರ್ನ್ಫ್ಲೋರ್ದು ಇದು ಮಾಡಿ ನೀರಲ್ಲಿ ಇಟ್ಕೊಂಡಿದ್ದನ್ನ ಕಾರ್ನ್ಫ್ಲೋರ್ನ ಆ್ಯಡ್ ಮಾಡಿದ್ದಾರೆ. ಪುನೀತ್ ಕುಮಾರ್ ಅವರು ಫ್ರೈ ಮಾಡ್ತಾ ಇದ್ದಾರೆ. ಫ್ರೈ ಆಗಿದೆ. ಈಗ ಚಿಕನ್ ಆ್ಯಡ್ ಮಾಡ್ತಾ ಇದ್ದೀವಿ. ಚಿಲ್ಲಿ ಚಿಕನ್ ಫೈನಲಿ ರೆಡಿ ಆಯಿತು. ಚಿಲ್ಲಿ ಚಿಕನ್ ಬೆಂದ್ರೆ ರೆಡಿ ಆಯಿತು. ಇಷ್ಟೇ ಇಂಗ್ರೀಡಿಯೆಂಟ್ಸ್. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಎದ್ರು ಫೈನಲ್ ಟಚ್. ಈಗ ಸಾಂಬಾರ್ ಸೊಪ್ಪು ಹಾಕಬೇಕು. ಈಗ ಸಾಂಬಾರ್ ಸೊಪ್ಪು ಹಾಕಿ ಚಿಲ್ಲಿ ಚಿಕನ್ ರೆಡಿ ಆಯಿತು ಫೈನಲಿ. ಎಲ್ಲ ಈಗ ಊಟ ಮಾಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅಡುಗೆ ಮಾಡೋದೆ 11 ಗಂಟೆ ಆಯಿತು. ಯಾವ ಡ್ಯಾನ್ಸು ಇಲ್ಲ, ಯಾವ ಮ್ಯೂಸಿಕ್ ಇಲ್ಲ. ಊಟ ಮಾಡಿಬಿಟ್ಟು ನೀವೇ ಸೆಲೆಬ್ರೇಷನ್ ಮಾಡೋದೆ. ಅಡುಗೆ ಮುಗಿಸೋದೆ 11 o'clock ಆಗಿದೆ. ಈಗ ಊಟ ಆದಮೇಲೆ ಕೇಕ್ ಕಟಿಂಗ್ ಮಾಡಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋದೆ. ಪ್ರಿಯಾ ಮೇಡಮ್ಗೆ ಎಷ್ಟೊಂದು ಒಳ್ಳೆ ಬುದ್ಧಿ ಬಂದಿದೆ ನೋಡಿ. ಕೆಲಸ ಮುಗಿಸ್ಕೊಬಂದು ಕೆಲಸ ಮಾಡ್ತಾ ಇದ್ದಾರೆ. ಫೈನಲಿ ಮಟನ್ ಬಿರಿಯಾನಿ, ಚಿಲ್ಲಿ ಚಿಕನ್ ರೆಡಿ ಆಯಿತು. ಎಲ್ಲರೂ ಬರ್ಸಿದ್ರೆ ಹೇಗಿದೆ ಟೇಸ್ಟ್? ಸೂಪರ್. ನಾನೇ ಮಾಡಿದ್ದು. ನೆಂಚ್ಕೊಳಕ್ಕೆ ಮೊಸರು ಬಜ್ಜಿ ಸೂಪರ್ ಆಗಿದೆಯಾ? ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಊಟ ಮುಗಿಸಿ ಮತ್ತೆ ಸಿಗ್ತೀನಿ. ಊಟ ಆಯಿತು ಗೈಸ್. ನೀವು ಮಟನ್ ಬಿರಿಯಾನಿ ಹಾಗೂ ಚಿಲ್ಲಿ ಚಿಕನ್ನ ಟ್ರೈ ಮಾಡಿ. ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬಂತು ಅಂದರೆ ನನಗೆ ಕಮೆಂಟ್ ಮಾಡಿ. ಹಾಗೆಯೇ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋಕ್ಕೆ ಇನ್ನೊಂದು 1/2 hour ಟೈಮ್ ಇದೆ. ಅಡುಗೆ ಮಾಡೋದೇ 11 o'clock ಆಗೋಯ್ತು. ಈಗ ಮ್ಯೂಸಿಕ್ ಸ್ಟಾರ್ಟ್ ಆಗಿದೆ. ಹಾಡು ಹಾಕ್ಸ್ಬಿಟ್ಟು ಯಾವ ಡ್ಯಾನ್ಸ್ ಮಾಡ್ತಿಲ್ಲ. ಫೈರ್ ಕ್ಯಾಂಪ್ಗೆ ರೆಡಿ ಮಾಡ್ತಾ ಇದ್ದೀವಿ.
ಫೈರ್ ಕ್ಯಾಂಪ್ ರೆಡಿ ಆಗಿದೆ. ಈಗ ಫೈರ್ ಕ್ಯಾಂಪ್ ರೆಡಿ ಆಯ್ತು. ಡ್ಯಾನ್ಸ್ ಮಾಡ್ಬೇಕೀಗ. ಫೈರ್ ಕ್ಯಾಂಪ್ ಬೆಂಕಿ ಪತ್ತ ಇಲ್ಲ ಏನೇನೋ ಮಾಡ್ತಾನೆ. ಅನ್ನಂದೇಣ ಬನ್ನಿ. ದೂರ ದೂರ ನನ್ ವಿಡಿಯೋ ಅನ್ನಂದೇಣ ಹಂಗೆ ಅದು ಮಂಜಣ್ಣ ಒಂಚೂರು ಬಿಡ ಎಲ್ಲಾರು ಕೇಳಿ ಮಾಡ್ಸೋದಲ್ಲ ನೀವು ಮಾಡಿ. ನ್ಯೂ ಇಯರ್ಗೆ ಕೇಕ್ ರೆಡಿ ಆಗಿದೆ. ಅಲ್ಲಿ ಫೈರ್ ಕ್ಯಾಂಪ್ ಡ್ಯಾನ್ಸ್ ನಡೀತಾ ಇದೆ. ನ್ಯೂ ಇಯರ್ ದಿನನೇ ಬರ್ಡೇ ಕೂಡ ಇದೆ. ಬರ್ಡೇ ವಿಶ್ ಮಾಡ್ಬಿಡಿ ಈಗ. ಹ್ಯಾಪಿ ನ್ಯೂ ಇಯರ್. ಆಯ್ತು, ಟೈಮ್ ಆಯ್ತು. ಸೌಂಡ್ ಕೊಡಿ ಅಣ್ಣ. ಅದ್ರಲ್ಲಿ ಅಣ್ಣ ಕೊಡಿ ಅದ್ರಲ್ಲಿ ಕೊಟ್ಟಾಯ್ತು. ಹ್ಯಾಪಿ ನ್ಯೂ ಇಯರ್ 2025. ಇವ್ರದ್ದು ಬರ್ಡೇ ಕೂಡ ಇದೆ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ. ಎಂತೆ ಹ್ಯಾಪಿ ನ್ಯೂ ಇಯರ್ ಎಂತೆ ಕೇಳಿಸ್ತಿಲ್ಲ. ಹೇಳು ಹ್ಯಾಪಿ ನ್ಯೂ ಇಯರ್. ನಾನು ಖುಷಿಯಾಗಿ ನೋಡ್ಕೊ. ಹೇಳುವೆ ನನ್ನ ಮಗನ ಮಧ್ಯೆ ಹೇಳಿ ಫೋಟೋ ಫೋಟೋ ಆಫ್ ಮಾಡಿ. ಅದೇನೋ ಕೇಳಿಸ್ತಾ ಇಲ್ಲ. ಅವ್ರು ಏನೋ ಹೇಳಿದ್ರು. ಹೇಳಿ ಈಗ. ಹೀಗೆ ಹಲೋ ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷದ್ದು ಹ್ಯಾಪಿ ನ್ಯೂ ಇಯರ್ ನಿಮಗೆ ಮನೆಯವ್ರಿಗೆ ಪಾಪ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಕೇಳಿಸ್ತಿದೆಯಲ್ವೋ ಗೊತ್ತಿಲ್ಲ ಸೌಂಡ್ ಅಲ್ಲಿ. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಮಾಡಿ 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 ನೋಡಿ. 2025 ಡ್ಯಾನ್ಸ್ ಮಾಡ್ತಾ ಇದಾರೆ ನಮ್ಮ ಅಣ್ಣ. ಇನ್ ವರ್ಷ ಪೂರ್ತಿ ಮಾಡಿಸ್ತೀವಿ. ಮಾಡ್ಬೇಕೀಗ. ಮಾಡಿ ಅಣ್ಣ. ಮಾಡ್ಬೇಕೀಗ ನೀವೇ. ಮಾಡಿ
ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್, ಹ್ಯಾಪಿ ನ್ಯೂ ಇಯರ್ 2025 ಅಂತ ಹೇಳ್ತಾ ಟೆಂಪಲ್ಗೆ ಹೋಗಿ ಬರೋಣ ಅಂತ ಫ್ರೆಶ್ ಅಪ್ ಆಗಿದ್ದೀನಿ. ಪುನಿಯವರು ಡ್ಯೂಟಿಗೆ ಹೋಗಿದ್ದಾರೆ. ಸೊ ಇವಾಗ ಹೋಗ್ಬಿಟ್ಟು ಟೆಂಪಲ್ಗೆ ಕೈ ಮುಕ್ಕೊಂಡು ಬರ್ತೀವಿ. ಇವಾಗ ರೆಡಿ ಆಗಿದ್ದೀನಿ. ಪುನಿಯವ್ರು ಡ್ಯೂಟಿಗೆ ಹೋಗಿದ್ದಾರೆ. ಕಾಲ್ ಮಾಡಿದ್ದೀನಿ, ಬರ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಸೊ ದೇವಸ್ಥಾನಕ್ಕೆ ಹೋಗಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ, ನಮಗೂ ಒಳ್ಳೇದಾಗಲಿ ಅಂತ, ಈ ವರ್ಷ ಎಲ್ಲ ಫುಲ್ ಖುಷಿಯಾಗಿರಲಿ, ನಾವೇನೇ ಅಂದ್ಕೊಂಡ್ರು ಆಗಲಿ ಅಂತ ಹೇಳಿಬಿಟ್ಟು ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ನೀವು ಬನ್ನಿ. ಹೊಸ ವರ್ಷ 2025ಕ್ಕೆ ನನ್ನ ಕಡೆಯಿಂದ ಸಿಂಪಲ್ಲಾಗಿ ಪುನಿಯವ್ರಿಗೆ ಸರ್ಪ್ರೈಸ್ ಗಿಫ್ಟ್ ಕೊಡ್ತಾಯಿದ್ದೀನಿ, ಬಟ್ಟೆನ. ಸೊ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ನೋಡೋಣ ಬನ್ನಿ. ಪುನೀತ್ ಕುಮಾರ್, ಹ್ಯಾಪಿ ನ್ಯೂ ಇಯರ್. ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಟೆಂಪಲ್ ಹತ್ರ ಬಂದ್ವಿ. ಅರ್ಕೇಶ್ವರ ದೇವಸ್ಥಾನ. ನೀರು ನೋಡಿ ಎಷ್ಟೊಂದು ಬಂದಿದೆ ಅಂತ. ಒಳಗಡೆ ರಶ್ ಇತ್ತು, ಹಾಗಾಗಿ ವಿಡಿಯೋ ಮಾಡಲಿಲ್ಲ. ದೇವಸ್ಥಾನಕ್ಕೆ ಹೋಗಿ ಬಂದು ನೀರು ನೋಡ್ತಾ ಇದ್ದೀವಿ. ಟೆಂಪಲಲ್ಲಿ ಪೂಜೆ ಮುಗಿಸ್ಕೊಂಡು ಹೋಗ್ತಿದ್ದೀವಿ. ರೀಲ್ಸ್ ಮಾಡಿದೆ ಗೈಸ್, ಯಾಕೋ ಗೊತ್ತಿಲ್ಲ, ಡಿಲೀಟ್ ಆಗ್ಬಿಟ್ಟೈತೆ. ಅಲ್ಲಿ ಡ್ರಾಫ್ಟಲ್ಲಿ ಇಲ್ವೇ ಇಲ್ಲ ವೀಡಿಯೋ. ಎಲ್ರಿಗೂ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಏನು ಮಾಡ್ತಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಹೋಗಿ ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಜನವರಿ ಕಂಪ್ಲೀಟ್ ಆಗೋಷ್ಟರಲ್ಲಿ ನನಗೆ 1K ಸಬ್ಸ್ಕ್ರೈಬರ್ ಮಾಡಿ ಅಂತ ನಿಮ್ಮನ್ನ ಕೇಳ್ಕೊತಾ ಈ ವಿಡಿಯೋನ ಏನು ಮಾಡ್ತಿದ್ದೀನಿ. ಥ್ಯಾಂಕ್ ಯು, ಆಲ್ ಲವ್ ಯು, ಬಾಯ್.